ಬೆಳಗ ಕಾಣಿಸ್ಲಂತೆ ಹೋಗ್ಬಿಡ್ತಿದ್ದಾನೆ ಹುಡ್ಕ. ಹೋಗಿ 3 ವರ್ಷ ಆಗಿತ್ತು ಫ್ರೆಂಡ್ಸ್. 3 ವರ್ಷ ಆದಮೇಲೆ ದೇವಸ್ಥಾನಕ್ಕೆ ಹೋಗಿದ್ದ ಕಾರಣ ಅಂದರೆ ಯೂಟ್ಯೂಬ್ ಥಂಬ್ನೇಲನ್ನು ರೆಡಿ ಮಾಡಿಕೊಡ್ತೀನಿ. ಜಸ್ಟ್ ತುಂಬ ಕಮ್ಮಿ ಪ್ರೈಸಲ್ಲಿ ಮಾಡಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ಕ್ಲೀನಾಗಿ ಗುಚ್ಚಿಟ್ಕೊಂಡು ಇವಾಗ ತೊಳಿತಾ ಇದ್ದೀನಿ. ಬೇಗ ಬೇಗ ಅದೆಲ್ಲ ಸಾಧನೆ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ತಲೆ ಏನಾದರೂ ಸ್ವಲ್ಪ ಆಯ್ತಾ? ಆಲ್ ದ ಬೆಸ್ಟ್ ಅಮ್ಮ. ಯಾಕೆ ಹೇಳ? ಸಣ್ಣ ಆಗೋದಕ್ಕ ಸ್ಪೆಷಾಲಿಟಿ ಏನಂತಂದ್ರೆ ಚೇರ್ ಒಳಗಡೆ ಹಾವು ಇತ್ತಂತೆ. ಸೊ ಅಮ್ಮ ಬರ್ತಿದ್ದೆ ಬಿಸಾಕ್ ಮಗನೇ. ಅಕ್ಸೆಪ್ಟ್ ಮಾಡೋಕ್ಕಿಂತ ಮುಂಚೆ ಫ್ಲೇಮ್ಸ್ ಹಾಕಿ ನೋಡೋದಂತೆ. ತಮ್ಮನೇನು ಮಾಡೋಕ್ಕೆ 1 hour ತೊಗೊಳಿದೆ ಫ್ರೆಂಡ್ಸ್ ನನಗೂ. ಸೊ ಹಾಗಾಗಿ 30 rupees ಅಷ್ಟೇ ಚಾರ್ಜ್ ಮಾಡ್ತಾ ಇದ್ದೀನಿ. ನಾವಪ್ಪ ನಮ್ಮಮ್ಮ ನನ್ನ ತಮ್ಮ ಜೊತೆ ಚೆನ್ನಾಗಿ ಹರಟೆ ಹೊಡೆದಿದ್ವಿ ಫ್ರೆಂಡ್ಸ್ ಇವತ್ತು. 3 4 5 6 7 8 9 10 11 12 ಪ್ರತಿಯೊಬ್ಬರು ಥ್ಯಾಂಕ್ ಯು ಸೋ ಮಚ್. ಅಂತಲೇ ಡಬಲ್ ಇದು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್. ಇಷ್ಟು ಬೆಳಕ ಕಾಣ್ತಿದ್ದೆ ನೋಡಿ ಫ್ರೆಂಡ್ಸ್. ನಾನು ಏನಕ್ಕೆ ಇಷ್ಟು ಬೆಳಕ ಕಾಣ್ತಿರೋದು? ಬೆಳಕಾಗಿರೋದಕ್ಕೆ ಬೆಳಕಾಗಿಲ್ಲ, ಬಟ್ ಬೆಳಗಿದ್ದೀನಿ ಫ್ರೆಂಡ್ಸ್. ನಾನು ಅದು ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು. ಹೆಂಗೆ ಅಕ್ಸೆಪ್ಟ್ ಮಾಡ್ಕೊತಾರೆ ಅಂತಂದರೆ ನಾನು ಫೇಸ್ ತೊಗೊಬಂದಿಕ್ಕೆ ಗೊತ್ತಾಗ್ತಿದೆ ಯಾರು ಬೆಳಕಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಫ್ರೆಂಡ್ಸ್ ಇವತ್ತು ಯಾವ ವಾರ ಅಂತಂದರೆ ಸೋಮವಾರ ಅಲ್ಲ ಮಂಗಳವಾರ. ನಂಗೆ ನಿನ್ನೆ ಮಟನ್ ತಂದಿರೋದಕ್ಕೆ ಇವತ್ತು ಸೋಮವಾರ ಥರ ಅನಿಸ್ತೈತೆ, ನೆನ್ನೆ ಭಾನುವಾರ ಥರ ಅನಿಸ್ತೈತೆ. ಕಿತ್ತೋಗೈತಾನೆ ಯಾಕೆ ಬೆಳಗ ಕಾಣಿಸ್ಲಂತೆ ಹೋಗ್ಬಿಡ್ತಿದ್ದಾನೆ ಹುಡ್ಕ. ಮತ್ತೆ ನೋಡು ಚಿಕ್ಕ 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 ಫ್ರೆಂಡ್ಸ್ ಕನ್ನಡಿ ಓಪನ್ ಮಾಡಿಕೊಂಡು ಅಂದರೆ ಕಿಟಕಿ ಓಪನ್ ಮಾಡಿಕೊಂಡು ಹಿಂಗೆ ಹತ್ರ ಫುಲ್ ಕ್ಲೋಸಪ್ಪಲ್ಲಿ ಎತ್ಕೊಂಡು ನಾನು ಬೆಳಗ ಕಾಣಿಸ್ತೀನಿ. ಸೊ ಇದನ್ನು ಟ್ರಿಕ್ಸ್ ಫ್ರೆಂಡ್ಸ್. ನೀವೇನಾದರೂ ಬೆಳಗ ಕಾಣಿಸ್ಬೇಕು ಅಂತ ಅನ್ಕೊತಿದ್ದೀರ ಅಂದರೆ ಈ ಥರ ಒಂದು ಕೆಲಸನ ಮಾಡಿ. ವೈಟ್ ಕಾಣ್ತಿದ್ದೀನಿ. ನಾನು ಸ್ಯಾಂಡಲ್ ಸೋಪ್ ಹಾಕ್ತಿರ್ತಾರೆ ಅದಕ್ಕೆ ಮೈಸೂರು ಸ್ಯಾಂಡಲ್ ನಾನು ಹಾಕಿ ಬೆಳಗಾಗಿದ್ದೀನಿ. ಅದನ್ನೇ ಕಾಪಿ ಚೀಟ್ ಮಾಡ್ತಾರೆ ಫ್ರೆಂಡ್ಸ್ ಅವರು. ಹಾಕಿ ಬೆಳಗ ನನ್ಕ ಫೇಸ್ ವಾಶು ಅದು ಒಂದು ಸ್ವಲ್ಪ ದಿವಸ ಆದಮೇಲೆ ಚೆನ್ನಾಗಿರಲ್ಲ ಅಂದರೆ. ಬಟ್ ಇವಾಗ ಅದು ಹಾಕಿಲ್ಲ ಅಂದಾಗ ಮುಖ ಏನೋ ಒಂಥರ ಐತೆ. ಬಟ್ ಅದಾಗಿದ್ರೆ ಮುಖ ಇನ್ನೊಂದು ಸರಿ ಮಕ್ಕ ಇರಲ್ಲ ಅಲ್ಲ, ಮಕ್ಕ ಇರ್ತೈತೆ ಆದ್ರೆ ಇರಲ್ಲ. ಏನೇನು ಹೇಳ್ತಾರೆ ಫ್ರೆಂಡ್ಸ್ ಶೈನಿಂಗ್ ಚೆನ್ನಾಗಿರ್ತೈತೆ ಅದು. ಸೊ ಇವಾಗ ಮಾರ್ನಿಂಗು ನಮ್ಮದು ಮಂಗಳವಾರ ಡೇ ಇವತ್ತು. ಸೊ ಈ ಥರ ನಾವು ಸ್ಟಾರ್ಟ್ ಮಾಡ್ತಾಯಿದ್ವಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿದ್ದೀವಿ ಫ್ರೆಂಡ್ಸ್. ಬೇಗ ಎದ್ದಿದ್ದೀನಿ, ಏ ನೈಟು ಪಾತ್ರೆ ಎಲ್ಲ ವಾಶ್ ಮಾಡಿದ್ದೀನಿ. ಏ ನಾವು ಅನ್ಕೊಂಡಿದ್ದೆಲ್ಲ ಸಾಧನೆ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಏನು ಕಷ್ಟ ಕೆಡ್ದ ನೋಡ್ತಿದ್ದೀನಿ ನಾವು. ಪಾತ್ರೆ ತೊಳೆಯೋದಿಲ್ಲ, ನೈಟ್ ಕೆಲಸ ನೈಟೇ ಮಾಡಬೇಕು, ಬೆಳಗ್ಗೆ ಬೇಗ ತೊಳಬೇಕು. ಎಲ್ಲ ನಾನು ಒಂದು ಚೌಕಟ್ಟಲ್ಲಿ ಹಾಕ್ಕೊಂಡಿದ್ದೀನಿ ನಡುವೆ. ಆ ಥರ ಆಗುತ್ತಾ ಆಗಲ್ಲ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಬಿಡು ಹಿಂಗೆ ಹೋಗಿ ಬಂದು ಮತ್ತೆ ನಿದ್ದೆ ಬಂದಿಲ್ಲ. ಇಲ್ಲಪ್ಪ ಯಾವಾಗ ಹೋಗ್ತಾ ಇರ್ಲಿಲ್ವಾ, ಫುಲ್ ಇದೆ ಫ್ರೆಂಡ್ಸ್. ಆದ್ರೂ ಎದ್ದೊಳ್ಬೇಕು. ಈ ಸೊಳ್ಳೆ ಬಂದ್ಬಿಟ್ಟು ಕಿವಿ ಹತ್ರ ಗುಯಿ 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 ಅಂತ ಇತ್ತು ಫ್ರೆಂಡ್ಸ್. ಎದ್ದೊಳ್ಬಿಟ್ಟೆ. ಆ ಸೊಳ್ಳೆಗೆ ನಾನು ಥ್ಯಾಂಕ್ಸ್ ಹೇಳ್ಕೋ ಇವತ್ತು. ಅದೇ ಒಂದಿನ ಸೊ ನೋಡೋಣ ಫ್ರೆಂಡ್ಸ್ ಇವತ್ತು ಡೇ ಹೇಗೆ ಹೋಗುತ್ತೆ ಏನೋ ಅಂದ್ಬಿಟ್ಟು. ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ ಅವರೇ ಹೋಗಿ ಉಳ್ಕೊಳ್ಳೋರು ಇಲ್ಲಿ ನೋಡಿ ಫ್ರೆಂಡ್ಸ್. ನೀವು ಅನ್ಬೋದು ಇವಾಗ ಬಾವರೆ ನೀನು ಅವಾಗ ಚೆನ್ನಾಗಿದೆ ಅಂತ ಹೇಳ್ತಿರ್ತೀಯಾ ಅಂತ. ಬಟ್ ಕಮೆಂಟ್ ಮಾಡಿ ನಾನು ಚೆನ್ನಾಗಿದ್ದೀನಲ್ಲ. ಓ ಎಲ್ಲ ವಿಡಿಯೋದಾಗ ಇದೆ. ಏಯ್ ನೇಚರ್ನ ಆಕ್ರಮಿಸ್ಕೋಬೇಕು. ಸುಮ್ಮನೆ ಎಲ್ಲ ಇದು ಮಾಡ್ಬೋದು. ಇವ್ರು ಲೂಸ್ ಫ್ರೆಂಡ್ಸ್, ಲೂಸ್ ಬಿಟ್ಬಿಡಿ ಅವ್ರ ಕತೆನ. ಇರಪ್ಪ ನಾನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಕೂಡ ಹೇಳಿಲ್ಲ. ಆಲ್ರೆಡಿ 3 ನಿಮಿಷ ವಿಡಿಯೋ ಆಗೋಯ್ತು. ಸೊ ಫ್ರೆಂಡ್ಸ್ ಡೇ ಹೇಗೆ ಹೋಗುತ್ತೆ ಏನು, ಇವತ್ತೊಂದು ಏನೋ ಒಂದು ಟ್ರಿಕ್ಸ್ನ ಯೂಸ್ ಮಾಡಬೇಕು ಅಂತಿದ್ದೀನಿ. ಆ ಟ್ರಿಕ್ಸ್ ಇವ್ರಿಗೆ ಹೇಳ್ಬಿಟ್ಟೆ ಈ ಥರ ಮಾಡ್ತೀನಿ ಪಪ್ಪ ನಾಳೆ ಅಂತ ಅಂದ್ಬಿಟ್ಟು. ಅದನ್ನ ಇವ್ರು ಹೋದ್ಮೇಲೆ ಮಾಡೋಣ ಫ್ರೆಂಡ್ಸ್. ನನಗೇನು ಹೇಳ್ತೇನೆ ನೀನು ನೆನ್ಪು ಮಾಡ್ಕೊ, ಬೇಗ ನೆನ್ಪು ಮಾಡ್ಕೊ, ಟೈಮ್ ಓಡ್ತಾ ಇರ್ತೈತೆ. ಬೇಡ ಬಿಟ್ಟು ಹೇಳು ಫ್ಲೇಮ್ಸ್ ಸ್ವಾಮಿ ನಡಿ ಬೆಳಿಗ್ಗೆ ಆಗೋದು ಕೆಲಸ. ಇವಾಗ ಹಾಕಲ್ಲಪ್ಪ, ಇವತ್ತು ವೀಡಿಯೋದಲ್ಲಿದೆ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ ಇವರು ವ್ಲಾಗ್ ಮಾಡ್ಕೊಬಿಡ್ತಾರೆ ಫ್ರೆಂಡ್ಸ್. ಇನ್ಮೇಲೆ ಡೈಲಿ ಹಿಂಗೇನೇನೆ ಅವ್ರ ಅರ್ಧ ವ್ಲಾಗು ನಾನು ಅರ್ಧ ವ್ಲಾಗು. ಅವ್ರು ಯಾವ ಥರ ಯಾರು ಚೆನ್ನಾಗಿ ಮಾಡ್ತಾರೆ ವ್ಲಾಗ್ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ನೋಡಿ ವಿಡಿಯೋ ಕಣ್ಣ ತನಕ ನೋಡಿ. ಇವತ್ತಿನ ವಿಡಿಯೋ ಮಾಡ್ಕೊ ಬರ್ತೀನಿ ಅಂದರೆ ವಯಸ್ಸು ಅವರೆಲ್ಲ ಕೊಡಲ್ಲ. ಕೊಟ್ಕೊಬ್ಬಾ ಹೋಗ. ಇವತ್ತಿನ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಅಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ವಿಡಿಯೋ ಲೈಕನ್ನು ಮಾಡಿ. ನೀವು ಮಾಡೋ ಸಬ್ಸ್ಕ್ರೈಬ್ ಲೈಕ್ ಜಾಸ್ತಿ ಸಿಗುತ್ತೆ ಜಾಸ್ತಿ ವಿಡಿಯೋ ಮಾಡೋದಕ್ಕೆ. ಸೊ ಇಲ್ಲಿ ತನಕ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತಲೇ. ಸೊ ನೀವೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಬೆಲ್ ಬಟನ್ ಕ್ಲಿಕ್ ಮಾಡಿ.
ಎಸ್ ಇನ್ಮೇಲೆ ನಾವು ಮಾಡೋ ವಿಡಿಯೋಸ್ ನಿಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಅನ್ಸುತ್ತೆ ಅಲ್ಲ, ಕೊಡುತ್ತೆ. ಎಸ್ ವಿತ್ ಕಾನ್ಫಿಡೆನ್ಸ್ ಕೊಡುತ್ತೆ. ಶಬಾಷ್ ಮಾಡು. ಶಬಾಷ್ ಹೆಂಗೆ ಮಾಡೋದು? ಹಿಂಗೆ ಶಬಾಷ್. ಬೆಳಿಗ್ಗೆ ನಡಿ ಆ ಕಡೆ. ನಾನು ಕುಟ್ರೆ ತಿರುಗಿ ಕುಡಿದ್ರೆ ನನಗೆ ಬಿಡೋದೇ ಇಲ್ಲ ಫ್ರೆಂಡ್ಸ್. ನಾನು ಎಂಜಾಯ್ ಮಾಡಿದಾಗೆ ಅದು ಬಂದಿಲ್ಲ ನಂಗೆ. ಸೊ ಲೆಟ್ಸ್ ಮೂವ್. ನೋಡಿ ಫ್ರೆಂಡ್ಸ್, ರೆಡಿಯಾಗಿತ್ತಾ? ಅದಕ್ಕೆ ವೆಯ್ಟ್ ಮಾಡ್ತಾರೆ ಆ ಕಡೆ. ಸೊ ರೆಡಿ ಆಗಿದ್ದಾರೆ. ಇದು ಸ್ವಲ್ಪ ರೆಡಿ ಆಗಿದೆ ಫ್ರೆಂಡ್ಸ್. ಫುಲ್ ರೆಡಿ ಆದ್ಮೇಲೆ ಬರ್ತೀವಿ ರೀ. ನಮ್ಮ ಆಟೋ ಬರ್ತಾ ಇದೆ, ಯೂ ಟರ್ನ್ ಮಾಡ್ಕೊತಿದೆ. ಇವತ್ತು ಫ್ರೆಂಡ್ಸ್ ಕಸ್ತಗಡಿ ಬರ್ತಾ ಇದೆ. ದೊಡ್ಡ ವಿಷಯ ಫ್ರೆಂಡ್ಸ್ ಇದು, ಕಸ್ತಗಡಿ ಬರ್ತಿರೋದು. ಬಿಕಾಸ್ 1 ವಾರ ಆಗಿತ್ತು. ಆ ಕಸ್ತಗಡಿ ಸೌಂಡ್ ಕೇಳಿ ಸ್ವಲ್ಪ ಬೇಗ ಎದ್ದೋಣ ಅಂತಿದ್ದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಅನಿಸಿತ್ತು ಬೇಗ ಎದ್ದೊಳ್ಬೇಕು ಅಂತ, ಹಂಗಾಗಿ ಎದ್ದಿದ್ದೀನಿ. ಇವಾಗ ಇವರು ಯೂ ಟರ್ನ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ನನಗೆ 6 ನೋಡಿದ್ರು. ಫ್ರೆಂಡ್ಸ್ ಇವತ್ತು ನಮ್ಮ ಯಜಮಾನ್ರಿಗೆ ಫುಲ್ಲು ಡಬ್ಲ್ಯೂ ಹೊಡೆದಾಕ್ಬಿಟ್ಟಿದ್ದೀನಿ. ಏನು ಬಾಬಾ? ಹುಷಾರು. ಸೊ ಫ್ರೆಂಡ್ಸ್, ನಾನು ಇವಾಗ ಏನು ತೋರಿಸ್ಬೇಕು ಅಂದ್ಕೊಳ್ತೀನಿ ನಿಮಗೆ ಅಂದರೆ, ನಾನು ರಂಗೋಲಿ ಹಾಕಿದ್ದೆ. ನೆನ್ನೆ ಲೈವಾಗಿ ಹೇಳ್ತೀನಿ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನೆನ್ನೆ ಒಂದು ಬ್ಯೂಟಿಫುಲ್ ಆಗಿ ರಂಗೋಲಿ ಹಾಕಿದ್ದೆ ಹೊಸದಾಗಿ. ಅದನ್ನು ವ್ಲಾಗ್ ಮಾಡಿಲ್ಲ ಫ್ರೆಂಡ್ಸ್. ನೆನ್ನೆ ಪೂಜೆ ಮಾಡೋದಾಗಿರ್ಬೋದು ಅಥವಾ ರಂಗೋಲಿ ಹಾಕ್ಬೋದು, ಅದೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ತುಂಬ ಫನ್ ಮಾಡಿಕೊಂಡು ಜಾಲಿಯಾಗಿ ಎಷ್ಟೆಲ್ಲ ಕಂಟೆಂಟ್ ಇತ್ತು. ಬಟ್ ನನಗೊಂದು ಮೈಂಡಲ್ಲಿ ಇತ್ತು, ಸೊ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಏನು ಬೇಡ, ವ್ಲಾಗು ಬೇರೆದ್ರ ಬಗ್ಗೆ ಯೋಚನೆ ಬೇಡ, ಬರೀ ದೇವರು ನನ್ನ ಮನಸ್ಸಲ್ಲಿರೋದು ಇಷ್ಟೇ ಸಾಕು, ಬೇರೆ ಏನು ಯೋಚನೆ ಬೇಡ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಆಟೋದಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಬೋರ್ ಆಯಿತು ಸ್ವಲ್ಪ ದಾರಿಯಲ್ಲಿ. ಹಾಗಾಗಿ ವೀಡಿಯೋ ಲೈವ್ ಹೋಗೋಣ ಅಂದ್ಬಿಟ್ಟು ಲೈವ್ ಬಂದಿದೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಮೈಂಡ್ ಇರಲಿಲ್ಲ ನನಗೆ. ಹಾಗಾಗಿ ಅದು ಬೇರೆ ಆ ದೇವಸ್ಥಾನಕ್ಕೆ ನಾನು ಹೋಗಿ 3 ವರ್ಷ ಆಗಿತ್ತು ಫ್ರೆಂಡ್ಸ್. 3 ವರ್ಷ ಆದಮೇಲೆ ಆ ದೇವಸ್ಥಾನಕ್ಕೆ ಹೋಗಿದ್ದ ಕಾರಣ ಬೇರೆ ಏನೋ ಯೋಚನೆ ಬೇಡ, ಬೇರೆ ಇದ್ರ ಬಗ್ಗೆನೂ ಬೇಡ ಅನ್ನೋ ಕಾರಣಕ್ಕೆ ವ್ಲಾಗೆಲ್ಲ ಏನೂ ಮಾಡ್ಕೊಳಕ್ಕೆ ಹೋಗಿಲ್ಲ. ಬಟ್ ಇದೊಂದು ತೋರಿಸೋಣ ಅಂತ ಆಸೆ ಆಯಿತು. ಹಾಗಾಗಿ ವ್ಲಾಗಲ್ಲಿ ಇದೊಂದು ಪುಟ್ಟ ರಂಗೋಲಿನ ತೋರಿಸ್ತೀನಿ. ನಿಮಗೂ ತುಂಬ ಇಷ್ಟ ಆಗಿದೆ ಫ್ರೆಂಡ್ಸ್. ಈ ರಂಗೋಲಿನ ನೋಡ್ಬಿಟ್ಟು ಹೇಗೆ ಜನ ಕಮೆಂಟ್ ಮಾಡಿ. ತುಂಬ ಸಿಂಪಲ್ಗೆ ಹಾಕಿದ್ದೀನಿ. ನೋಡಿದಳ ಫ್ರೆಂಡ್ಸ್ ಹೇಗಿದೆ ಅಂದ್ಬಿಟ್ಟು. ಇವತ್ತು ಬಾಗಲ್ ತೊಳೆದು ರಂಗೋಲಿ ಹಾಕೋಣ ಅಂದ್ಕೊಂಡೆ. ಬೆಳಗ್ಗೆ ಬೇಗ ನಿಂತಿದ್ನಲ್ವ, ಬಟ್ ಏನೋ ಗೊತ್ತಿಲ್ಲ, ರಂಗೋಲಿನ ಗುಡ್ಸೋಕ್ಕೆ ಮನಸ್ಸಿಲ್ಲ ನನಗೆ. ಆ ಲಕ್ಷ್ಮೀ ಕಾಲು ಬೇರೆ ಕೆಳಗಡೆ ಹಾಕಿದ್ನ, ಹೊಸಲ ಮೇಲೆ ಹಾಕಿಲ್ಲ. ಇವತ್ತು ಸ್ವಲ್ಪ ಕೆಳಗಡೆ ಹಾಕಿ ಬಿಡಿಸಿದ ಕಾರಣ ಅದು ಗುಡ್ಸೋಕ್ಕೆ ಮನಸ್ಸಿಲ್ಲ. ಹಾಗಾಗಿ ಇವತ್ತು ಒಂದಿನ ಬಿಡು ಮಂಗಳವಾರ ಅಲ್ವ ಇವತ್ತು. ಸೊ ಇಡ್ಲಿ ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ, ತೊಳೆದು ರಂಗೋಲಿ ಹಾಕೋಣ ಅಂದ್ಬಿಟ್ಟಿದ್ದೀನಿ. ಸೊ ಹೇಗಿದೆ ಫ್ರೆಂಡ್ಸ್? ಚೆನ್ನಾಗಿ ಮಾಡಿ, ತುಂಬ ಚಿಕ್ಕ ರಂಗೋಲಿನೇ. ಮತ್ತು ಹೊಸಲ ಮೇಲೆ ತಾವರೆ ಹೂಗಳೆಲ್ಲ ನೋಡ್ಕೊಳ್ಳೋ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಅದರ ಕ್ರಿಯೇಟಿವ್ ಆಗಿ. ಬಟ್ ತುಂಬ ಟೈಮ್ ತೊಗೊಂಡಿಲ್ಲ ಫ್ರೆಂಡ್ಸ್. ಬೇಗ ಮಾಡೋಣ ಅಂತಲೇ ಮೈಂಡ್ ಇಟ್ಕೊಂಡು ಬೇಗ ಮಾಡಿದೆ. ಬಟ್ ಆದರೂ ಕೂಡ ನನ್ನೆಲ್ಲ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋಣ, ನಾವು ಮನೆ ಗುಡಿಸ್ಬೇಕು ಫ್ರೆಂಡ್ಸ್. ಮನೆ ಗುಡಿಸಿಲ್ಲ ಇನ್ನೂ. ಸೊ ಮನೆ ಗುಡಿಸ್ಕೊಳ್ಳೋಣ. ಮನೆ ಗುಡಿಸ್ತು ನಿನ್ನೆ ನೈಟು ಮಟನ್ ತೊಗೊಬಂದಿದ್ವಿ. ಬರ್ಬೇಕಾದ್ರೆ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಮಟನ್ ತೊಗೊಬಂದಿದ್ವಿ. ಹಂಗಾಗಿ ಮನೇಲಿ ಮಟನ್ ಮಾಡಿದ್ವಿ. ಭಾನುವಾರ ಮಾಡೋಕ್ಕೆ ಹೋಗಿಲ್ಲ. ನಮ್ಮ ಮನೇಲಿ ಇಬ್ಬರಿಗೆ ಅಲ್ವಾ, ಹಾಗಾಗಿ ಎಷ್ಟೇ ಮಟನ್ ಕಮ್ಮಿ ತೊಗೊಬಂದ್ರೂ ಅದನ್ನು ಬೆಳಗ್ಗೆ ಹುಡ್ಕೊಬಿಡ್ತಿದ್ದೆ. ಹಾಗಾಗಿ ನಿನ್ನೆ ಕೌಸಲ್ಲೇ ಹೋಗೋದು ಬೇಡ ಅಂದ್ಕೊಂಡು, ನಮ್ಮ ಮನೆದಾಗಿ ಹಾರ ಇದೆ, ಕೌಸ್ ಮಾಡಿಬಿಟ್ಟು ಹೋಗ್ಬೋದು. ಬಟ್ ನಂಗೆ ಯಾಕೋ ಸಮಾಧಾನ ಇರಲಿಲ್ಲ. ಬಂದುಬೇಕಾದ್ರೆ ಮಾಡ್ಕೊಳ್ಳೋಣ, ಬಟ್ ಹೋಗ್ಬೇಕಾದ್ರೆ ಮನೇಲಿ ಕೌಸ್ ಬೇಡ ಅಂದ್ಬಿಟ್ಟು ಹೋಗಿದ್ವಿ. ಬರಬೇಕಾದ್ರೂ ಬೇಡ ನಾಳೆ ತೊಗೊಳ್ಳೋಣ ಅಂದರೆ ನಮ್ಮ ಮನೇಲಿ ಇಲ್ಲ, ನಾವು ತಿನ್ನಲೇಬೇಕು ಅಂತಂದ್ರು. ಸರಿ ಓಕೆ ಅಂತ ಅಂದ್ಬಿಟ್ಟು ತೊಗೊಬಂದು ನೆನ್ನೆ ಮಟನ್ ಸಾರು, ಮಟನ್ ಫ್ರೈ ಎಲ್ಲ ಮಾಡಿದ್ದೆ. ಸೊ ಹಾಗೆ ಇದೆ. ಅಪ್ಪಗೆ ಕಾಲ್ ಮಾಡಿ ಅಪ್ಪಗೂ ಬರೋಕ್ಕೆ ಹೇಳಬೇಕು, ನಮ್ಮ ಯಜಮಾನ್ರಿಗೂ ಬರೋಕ್ಕೆ ಹೇಳಬೇಕು. ಅದಕ್ಕಿಂತ ಮೊದಲು ಮನೆ ಗುಡಿಸ್ಬಿಡೋಣ ಅಂದ್ಕೊಂಡು ಇವಾಗ ಮನೆ ಗುಡಿಸ್ಬೇಕು ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ನಾವು ಇವಾಗ ಏನು ಕೆಲಸ ಮಾಡಬೇಕು, ಅಡುಗೆ ಮನೆ ಪಾತ್ರೆ ಬೆಳಗ್ಗೆ ನೈಟ್ ತೊಳೆದಿದ್ದು ಇಷ್ಟು ಫುಲ್ ಚೆನ್ನಾಗಿ ಡ್ರೈ ಆಗಿಬಿಟ್ಟಿದೆ ಅಂದ್ಬಿಟ್ಟು ಈ ಥರ ಇರಬೇಕು ಫ್ರೆಂಡ್ಸ್ ಪಾತ್ರೆಗಳು. ಇವಾಗ ತೊಳೆದ್ಬಿಟ್ಟು ಮಲ್ಕೊಬಿಟ್ರೆ ಬೆಳಗ್ಗೆ ತೋರಿಸ್ಬೋದು. ಮನಸ್ಗೂ ರಿಲ್ಯಾಕ್ಸ್ ಅಂತ ಅನಿಸುತ್ತೆ, ಸ್ವಲ್ಪ ಆರಾಮ ಅಂತೀನಿ ಅನಿಸುತ್ತೆ ನನಗಂತೂ. ಬೆಳಗ್ಗೆ ಟೈಮ್ ಪಾತ್ರೆ ನೋಡೋಷ್ಟರಲ್ಲಿ ಏನಪ್ಪ ಇದು ಫಸ್ಟ್ ಹೊಡ್ಬಿಡೋಣ, ಏನಿದು ಬರೋಷ್ಟರಲ್ಲಿ ಅಂತ ಅನಿಸೋದು. ಬಟ್ ಇವತ್ತು ಎಲ್ಲ ಕೆಲಸ ಮಾಡಿ ಲಾಸ್ಟ್ ಕಡೆ ಮನೆ ಬರ್ತೀವಿ, ತೋರಿಸ್ಬಿಡೋಣ.
ಹಾಯ್ 4 ಕಣ್ಣಮ್ಮ. ಸುಮ್ಗೆ ಇರು ನೀನು. ಹೌದು ನಾನು ಇವತ್ತು ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ರಿಕಾರ್ಡ್ ಮಾಡ್ಕೊಂತೀನಿ ಸುಮ್ಮನಾಗಿ ನೋಡಿ. ಕೂತಿರೋದು ನೋಡ್ರಿ ಹೆಂಗೆ ಕುತ್ಕೊಂಡ್ರೆ. ನಮ್ಮನೆ ಚೇರ್ ಫ್ರೆಂಡ್ಸ್ ಇದು. ಈ ಚೇರ್ನ ಮೊನ್ನೆ ತಗೊಬಂದೆ, ಆಫರಲ್ಲಿ ತಗೊಬಂದಿದ್ದಮ್ಮ. ಎಷ್ಟು ಹೇಳ ಕಡ್ಡಿಬಿಟ್ಟು ನೋಡಿ ಹೆಂಗೆ ಕಾಣಿಸ್ತೈತೆ ಈ ಕಡೆಕ. ಅಪ್ಪ ಅಪ್ಪ ಇಲ್ಲೋಡಿ ನನ್ನ ಮಗ ಒಂದು ನಿಮಿಷ ಇಲ್ಲೋಡ. ಆ ಫೋಟೋ ನೋಡು ಕಿತ್ತೋಗೈತಾನೆ. ಯಾಕೆ ಓಹ್ ನೋಡ್ಕೊಂಡಿದ್ದು ಬಿಡಮ್ಮ ನೀನು ಇವಾಗ. ಎಷ್ಟು ಸಣ್ಣ ಇದ್ದೆ ಇವಾಗ ಹೆಂಗೆ ದಪ್ಪ ಇದೆಯಾ? ಆದರೆ ಇವಾಗ ಸ್ವಲ್ಪ ಸಣ್ಣಾಗಿದ್ದೀನಿ, ನೀನು ಸ್ವಲ್ಪ ಸಣ್ಣ ಆಗಬೇಕು. ಆಲ್ ದ ಬೆಸ್ಟ್ ಅಮ್ಮ. ಯಾಕೆ ಹೇಳ ಸಣ್ಣ ಆಗೋದಕ್ಕ. ಐ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದೆ ಅಂತ ನೋಡ್ತಾ ಇದ್ದೀರಾ. ನಾನು ಎಲ್ಲ ಹೋಗ್ತಿದ್ದೀನಿ ಅಂತಂದರೆ ಹಾಲು ತೊಗೊಬರಕ್ಕೆ ಹೋಗ್ತಿದ್ದೀನಿ. ಅಮ್ಮಗೆ ಟೀ ಮಾಡ್ಕೊಡೋಣ ಅಂದ್ಬಿಟ್ಟು. ನಮ್ಮ ತಮ್ಮ ಬಂದಿದ್ದಾನೆ ಊಟ ಮಾಡ್ತಾಯಿದ್ದಾನೆ. ಅವ್ನಿಗೆ ಹೇಳ್ದೆ ತಗೋಬೋಗಿ ಹಾಲು ಅಂತ. ಅವನು ಹೋಗೋ ಥರನೇ ಕಾಣ್ತಾಯಿಲ್ಲ. ಅವನೇ ನನಗೆ ಅವಾಜ್ ಹೊಡಿತಿದ್ದಾನೆ ಟೈಮ್ ಆಗುತ್ತೆ ಲೇಟ್ ಆಗುತ್ತೆ ಅಂದ್ಬಿಟ್ಟು. ಅದಕ್ಕೆ ಸರಿ ಅವ್ನಿಗೆ ಹೇಳೋದು ಬೇಡ ಅಂದ್ಬಿಟ್ಟು ನಾನೇ ಹೋಗ್ತಿದ್ದೀನಿ ಫ್ರೆಂಡ್ಸ್. ನಾವು ಅಮ್ಮಗೆ ಟೀ ಮಾಡಿಕೊಡ್ಬೇಕು. ಏನು ಮಗನ ಏನು ಬೇಕಾ? ದೀಪ ಸ್ಲೋ ಓನೇ ಮಗನ ಸ್ಕಿನ್ ಸರಿ ಇಲ್ವಾ? ಇದನ್ನ ತ್ಯಾವ ಐತೆ. ಓ ಹಾಂ ಕಾಲೆಲ್ಲ ನೋವಾ? ಹಾಂ ಹಾಂ ಮೇಲೆ ಅದು ಎಲ್ಲ ತರಿಸು. ಹಾಂ ಮೇಲೆ ಹಾಕ್ಬಿಟ್ಟೈತೆ ಬಾ. ಹ್ಞೂ ಗಾಡಿ ಇಲ್ಲೊಂದು ಮಗು ಮಾತಾಡ್ಸ್ರಿ. ಹಾಯ್ ಮಾಡ್ರಿ. ಅಮ್ಮ ಬರ್ತಿದ್ದೆ. ಬಿಸಾಕು ಮಗನೇ. ಅಲ್ಲಿ ಕೈ ಹಿಡ್ಕೊಂಡು ಬಿಸಾಕು ಕೆಳಗಡೆ ಹಾಕ್ಬಿಡು. ಅವ್ರ ಅಮ್ಮ ಬರುತ್ತೆಪ್ಪ ಕಚ್ಚುತ್ತೆ. ಅವ್ರ ಅಮ್ಮ ಬರುತ್ತೆ ದಪ್ಪದ ಬರುತ್ತೆ. ಬಿಸಾಕು. ಚಿಕ್ಕದೇನು ಮಾಡಲ್ಲ. ಹೋಗ್ರಿ ಬಿಡ್ಲಾಕಜ್ಜಿ ಅನ್ರಿ ಸರ್ನ ಸ್ಲೋ ಮಾತಾಡಿದ್ರೆ ಹೋಗ್ರಿ ನೋಡಿ ಕಡ್ತಾರೆ. ಅವ್ರ ಫ್ರೆಂಡ್ದಂತೆ ಯಾರ್ದ ಬಿಡ್ಲಾಕಜ್ಜಿ. ಫ್ರೆಂಡ್ಸ್ ಅವರು ನಮ್ಮ ಅಪ್ಪ ನಮ್ಮ ಅಮ್ಮ ನನ್ನ ತಮ್ಮ ಎಲ್ಲ ಬಂದಿದ್ರು. ಅನ್ಎಕ್ಸ್ಪೆಕ್ಟೆಡ್ ಏನಕ್ಕೆ ಬಂದ ಗೊತ್ತಿಲ್ಲ. ಸಡನ್ನಾಗಿ ಬಂದರು. ಎಲ್ಲನೂ ಬಂದರು. ಅಪ್ಪ ಊಟ ಮಾಡ್ಕೊಂಡು ಹೋದ್ರು. ಅಮ್ಮ ಊಟ ಮಾಡಿಲ್ಲ. ಟೀ ಮಾಡಿಕೊಟ್ಟೆ. ಸ್ವಲ್ಪ ಟೀ ಕೊಟ್ಟರು. ಆಮೇಲೆ ನನ್ನ ತಮ್ಮ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತಿದ್ದು ಎಷ್ಟೊಂದು 1:30-2 ಗಂಟೆಗೆ ಬಂದಿದ್ರು. ಸುಮಾರು ಈಗ 5 ಗಂಟೆ ಹತ್ತತ್ರ ಆಯಿತು. ಸೊ ಇವಾಗ ಹೋದ್ರು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಇವ್ರನ್ನ ಕರ್ಕೊಂಡು ಹೋಗಿ ಹೊರಗಡೆ ಆಟ ಆಡಿಸ್ಕೊಂಡು ಇಲ್ಲಿ ಮರಿ ನೋಡಿದ್ರಲ್ಲ ಮತ್ತೆ ಅದು ಇದೆಯಾ ಅಂತ ಹೇಳಿ ಮತ್ತೆ ವಾಪಸ್ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಬಟ್ ಅದು ನಮಗೆ ಅನ್ಫಾರ್ಚುನೇಟ್ಲಿ ಒಂದೇ ಒಂದು ಸಿಕ್ತು ಚಿಕ್ಕದು. ಅದು ನೋಡಿಕೊಂಡು ಬಂದ್ವಿ. ಈಗ ಪಾಪ ಅವ್ರೇನೋ ಊಟ ಮಾಡಿಲ್ವಂತೆ. ಸ್ಕೂಲಿಂದ ಬಂದ ತಕ್ಷಣ ಹಂಗೆ ಕರ್ಕೊಬಂದೆ. ನಮ್ಮಮ್ಮ ಬಂದಿದ್ರು ಅಂದ್ಬಿಟ್ಟು ನಮ್ಮಮ್ಮ ಫ್ರೆಂಡ್ಸ್ ಇವನು. ನಮ್ಮಮ್ಮಗೆ ಏನಂತಾನೆ ಗೊತ್ತಾ? ಅವ್ನು ಏನಂತೀಯ ಮಗನೇ ನೀನು? ನಮ್ಮಮ್ಮನ ಇವನು ಬಿಡ್ಲಾಕ್ ಅಂತಾನೆ. ಸೊ ಅವ್ನಿಗಿಷ್ಟ. ಅದಕ್ಕೆ ನಾನು ನಮ್ಮಮ್ಮಗೂ ಇವ್ರನ್ನೆಲ್ಲ ನೋಡ್ರೆ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಅಮ್ಮನ ಕುಳಿಸ್ಬಿಟ್ಟು ಹಾಲು ತಗೊಬರ್ಕ ಹೋಗೋ ಗ್ಯಾಪಲ್ಲಿ ಹಾಲು ತಗೊಬರ್ತಾ ಇವ್ರನ್ನ ಕರ್ಕೊಂಡ್ಬಂದಿದ್ದೆ. ಇವಾಗೆಲ್ಲ ಮುಗಿತು ಫ್ರೆಂಡ್ಸ್. ಮತ್ತೆ ಹೋಗಿ ಇವ್ರನ್ನ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದು ಮತ್ತೆ ಮನೆಗೆ ಗುಡಿಸ್ಬೇಕು, ಪಾತ್ರೆಗಳು ತೊಳಿಬೇಕು, ಅಡುಗೆ ಮಾಡಬೇಕು, ಇನ್ನೂ ಸುಮಾರು ಕೆಲಸಗಳಿದ್ದಾವೆ. ಹಾಗಾಗಿ ನಾವು ವಿ ಆರ್ ಗೋಯಿಂಗ್. ಬಾ ಮಗನೇ. ಛತ್ರಿ ಮಳೆ ಇಲ್ಲ ಬಾ. ಮಳೆ ತಗೋದು ಅನಿಸ್ತಿದೆ. ನಾನು ಹೊರಗಡೆ ಹೋಗಿದ್ದೆ ಫ್ರೆಂಡ್. ಅದಕ್ಕೆ ರೆಡಿ ಆಗಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದ್ದೀನಿ. ಓ ಅವ್ರನ್ನ ಬಿಟ್ಬಿಟ್ಟು ಬಂದ ತಕ್ಷಣ ಪಾತ್ರೆಗಳು ಜಾಸ್ತಿ ಇತ್ತು ಅಂದ್ಬಿಟ್ಟು ಸರಿ ಫಸ್ಟ್ ಪಾತ್ರೆಗಳು ತೊಳೆಯೋಣ ಅಂದ್ಬಿಟ್ಟು ಎಲ್ಲ ಕ್ಲೀನಾಗಿ ಮುಚ್ಚಿಟ್ಕೊಂಡು ಇವಾಗ ತೊಳಿತಾ ಇದ್ದೀನಿ. ಬೇಗ ತೊಳೆದ್ಬಿಟ್ರೆ ತೊಳೆದ್ಬಿಟ್ರೆ ಸಾಕು. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ಅಡುಗೆ ಮಾಡ್ಕೊಬೋದು ಅಂದ್ಕೊಂಡು ಫೋನ್ ಮಾಡಿದ್ದೆ ಅಮ್ಮಗೆ. ಮಾತಾಡ್ಕೊಂಡೇನೆ ಕೆಲಸ ಮಾಡ್ತಿದ್ದೀನಿ. ಹಾಗಾಗಿ ಬಾಯಿ ಆ ಕಡೆ ಈ ಕಡೆ ಹೋಗ್ತಾ ಇದೆ ಅಷ್ಟೇನೆ.
ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್, ಆರಾಮಾಗಿ ಜಾಲಿಯಾಗಿದೆ ಚೇರು. ತುಂಬ ಖುಷಿ ಆಗ್ತಿದೆ. ಚೇರ್ ತೊಗೊಂಡಿದ್ದು ಒಂಥರ ಸಾರ್ಥಕ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಚೇರು. ಸೊ ಈ ಚೇರಿನ ನಿಖರವಾದ ಬೆಲೆಯನ್ನು ನೀವೇ ತಿಳಿಸ್ಬೇಕು. ನೋಡೋಣ, ನಾನು ಯಾವಾಗ್ಲೂ ನಾನು ಏನಾದರೂ ತೊಗೊಂಡೆ ಅಂತ ಹೇಳಿದಾಗೆಲ್ಲನೂ ಎಲ್ಲರೂ ಹೇಳ್ತೀರಾ ನೀವು ಭವಾನಿ ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟಿದ್ಯಾ, ಸ್ವಲ್ಪ ಹಿಂಗೆ ಹಂಗೆ ಅಂದ್ಬಿಟ್ಟು. ಸೊ ಈ ಸರಿ ನೋಡೋಣ, ನಾನು ತೊಗೊಂಡಿಲ್ಲ, ನಮ್ಮ ಹಸ್ಬೆಂಡ್ ತೊಗೊಬಂದಿರೋದು. ಹಾಗಾಗಿ ನೋಡೋಣ ಅವ್ರು ಕೊಟ್ಟಿರೋದು ಬರ್ತಿದ್ಯಾ ಇಲ್ವಾ ಏನು ಕತೆ ಅಂದ್ಬಿಟ್ಟು. ಅದು ತುಂಬ ಗಟ್ಟಿ ಇದೆ ಫ್ರೆಂಡ್ಸ್, ತುಂಬ ಗಟ್ಟಿ ಇದೆ. ಇದೊಂಥರ ಈ ಥರ ಹೋಲ್ ಇದೆ ಫ್ರೆಂಡ್ಸ್. ಇಲ್ಲಿ ಕಾಣಿಸುತ್ತಾ, ಇಲ್ಲಿ ಹೋಲ್ ಇದೆಯಲ್ಲ, ಈ ಥರ ಹೋಲ್ ಈ ಕಡೆ ಒಂದಿದೆ ಈ ಕಡೆ ಒಂದಿದೆ. ಈ ಥರ ನನ್ನ ತಮ್ಮ ಬಂದಿದ್ದಲ್ವ ಮಧ್ಯಾಹ್ನ, ಅವನು ಹೇಳ್ತಾನೆ ಯಾರೋ ಫ್ರೆಂಡು ಮನೇಲಿ ಚೇರ್ ಒಳಗಡೆ ಹಾವು ಇತ್ತಂತೆ. ಸೊ ಅವ್ನು ಭಯ ಪಡಿಸ್ಬಿಟ್ಟ, ಹಾವೆಲ್ಲ ಸೇರಿಕೊಂಡ್ರೆ ಗೊತ್ತೇ ಆಗೋದಿಲ್ಲ ಹೋಗಿ ಕೂತ್ಕೊಂಡಾಗ ಏನಕ್ಕೆ ಈ ಥರ ತೊಗೊಂಡೆ ಅಂತಂದ. ಬಟ್ ನನಗಿಷ್ಟ ಆಯಿತು ಅವ್ರು ತೊಗೊಬಂದಿದ್ದು. ಸೊ ಹಾಗಾಗಿ ನಮ್ಮನೆಗೆ ಯಾವುದು ಹಾವು ಬರ್ದಿರೋದಲ್ಲ ನೋಡ್ಕೊಳ್ಳೋಣ. ಬಟ್ ಯಾವುದು ಬರೋಲ್ಲ ಫ್ರೆಂಡ್ಸ್, ಸಮ್ಟೈಮ್ಸ್ ಹೇಳೋಕ್ಕಾಗೋದಿಲ್ಲ, ಕಿಟಕಿಯೆಲ್ಲ ಓಪನ್ಸ್ ಇಟ್ಟಿರ್ತೀನಲ್ವ, ಹಾಗಾಗಿ ಅದಕ್ಕೇನೋ ರೇಕ್ ಥರ ಹಾಕ್ತಾರಂತಲ್ವ ಫ್ರೆಂಡ್ಸ್, ಅದೇನೋ ಅಂದರೆ ಒಂಥರ ಏನೋ ಹಾಕ್ತಾರೆ, ಜರಡಿ ಥರ ಇರ್ತಾರೆ, ಆ ಥರ ಹಾಕ್ತಾರಂತೆ. ಅದನ್ನು ತೊಗೋಬೇಕು. ಸದ್ಯಕ್ಕೆ ಡಬ್ಬಲ್ ಇದು. ಸೊ ಹಂಗಾಗಿ ಈ ಥರ ಚೇರ್ ತೊಗೊಂಡಿದ್ವಿ. ನಮ್ಮ ತಮ್ಮ ಈ ಥರ ಎಲ್ಲ ಹೇಳ್ಬಿಟ್ಟಿದ್ದಾನೆ. ಆದರೂ ವೇನೋ ವಿ ಹ್ಯಾವ್ ಡೋಂಟ್ ಅನದರ್ ಆಪ್ಷನ್. ಕರೆಕ್ಟಾಗಿ ಹೇಳಿದ್ದೀನಿ ಫ್ರೆಂಡ್ಸ್, ಐ ಹೋಪ್ ಕರೆಕ್ಟಾಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡು. ಸೊ ಇವಾಗ ಅನ್ನ ರಸ ಮಾಡಿಬಿಟ್ಟು ಪಾತ್ರೆಗೆ ತೊಳೆದ್ಬಿಟ್ಟು ಜೋಡಿಸ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮಾಡಿದ್ದೀನಿ. ಅಡುಗೆ ಏನಂದರೆ ಫುಲ್ ಸ್ಪೆಷಲು. ನೆನ್ನೆ ಮಟನ್ ಮಾಡಿದ್ವಿ ಅಂತ ಹೇಳ್ಬಿಟ್ಟಿದ್ದೀನಿ. ಮಟನ್ ಮಾಡಿದ್ದೆ, ಮಟನ್ ಫ್ರೈ ಮಾಡಿದ್ದೆ. ಅಪ್ಪ, ನನ್ನ ತಮ್ಮ, ನಮ್ಮ ಹಸ್ಬೆಂಡ್, ನಾನು ಎಲ್ಲ ತಿಂದು ಫುಲ್ ಖಾಲಿ ಮಾಡಿಬಿಟ್ಟು ಇವಾಗ ನಾನೊಂದು ಸ್ಪೆಷಲ್ ಡಿಶ್ ಮಾಡಿದ್ದೀನಿ ಫ್ರೆಂಡ್ಸ್. ಎಷ್ಟು ಸ್ಪೆಷಲ್ ಅಂತಂದರೆ ಸಖತ್ತಾಗಿರುತ್ತೆ. ಅದನ್ನು ನಮ್ಮ ಹಸ್ಬೆಂಡ್ ಬಂದಮೇಲೆ ತೋರಿಸ್ತೀನಿ. ಅದಕ್ಕಿಂತ ಮೊದಲು ನಾನು ನಿಮ್ಮ ಹತ್ರ ಒಂದು ಬೆಳಗ್ಗೆ ಹೇಳಿದ್ದೆ ಫ್ಲೇಮ್ಸ್ ಮಾಡಿ ನೋಡ್ಬೇಕಂದ್ಬಿಟ್ಟು. ಫ್ರೆಂಡ್ಸ್ ನಿಜ ಹೇಳ್ತೀನಿ, ಇವತ್ತು ನಾನು ಅಂದ್ಕೊಂಡ್ರ ದಿನ ಹೋಗೇ ಇಲ್ಲ. ಏನು ಮಾಡಿ ನಾನು ಅಂದ್ಕೊಂಡಿದ್ದು ಯಾವ ಥರ ಅಂತಂದರೆ, ಮನೆಯಲ್ಲೇ ಇರ್ತೀನಿ, ಏನಾದರೂ ಮಾಡೋಣ, ಈ ಥರ ಫ್ಲೇಮ್ಸ್ ಹಾಕಿ ನೋಡೋಣ, ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ, ಈ ಥರ ಎಲ್ಲ ಒಂದಷ್ಟು ಪ್ಲ್ಯಾನ್ ಮಾಡಿಕ್ಕಿದೆ. ಬಟ್ ಎಲ್ಲ ಆಪೋಸಿಟ್ ಫ್ರೆಂಡ್ಸ್. 11 ಗಂಟೆ ಸಮಥಿಂಗ್ 10 ಗಂಟೆ ಟೈಮಿಗೆ ಅಮ್ಮ ಕಾಲ್ ಮಾಡಿದ್ರು, ಈ ಥರ ಹೊರಗಡೆ ಹೋಗಬೇಕು ಬಾ ಅಂದ್ಬಿಟ್ಟು. ನಾನು ಹೋದೆ, ಅಪ್ಪ ಬಂದು ಜಾಯ್ನ್ ಆದರು. ಹಾಗೆ ಲೇಟಾಗಿ ಮನೆಗೆ ಬಂದಿದ್ದೆ 1:45 ಸಮಥಿಂಗು. ಸೊ ನಾನು ನಾಷ್ಟ ಮಾಡಿದ್ದೆ 1 ಗಂಟೆಗೆ. ಅಂದರೆ ಬೆಳಗ್ಗೆಯಿಂದ ನಾಷ್ಟ ಇಲ್ಲ, ಊಟ ಇಲ್ಲ, ಎಂಥದಿಲ್ಲ. ಅಪ್ಪ ಕಾಲ್ ಮಾಡಿ ಬರ್ತಿದ್ದೀನಮ್ಮ ರೆಡಿ ಆಗು ಅಂತಂದರು. ಸೊ ರೆಡಿ ಆಗಿಬಿಟ್ಟು ಹೋದೆ. ಮತ್ತು ಬಂದಿದ್ದೆ 1 ಗಂಟೆಗೆ. ಬಂದು ತಿಂದುಬಿಟ್ಟು ಸ್ವಲ್ಪ ಕೆಲಸಗಳದ್ದೆಲ್ಲ ಮುಗಿಸ್ಕೊಂಡು ನಮ್ಮ ಅಪ್ಪ, ನಮ್ಮ ಅಮ್ಮ, ನನ್ನ ತಮ್ಮ ಜೊತೆ ಚೆನ್ನಾಗಿ ಹರಟೆ ಹೊಡೆದಿದ್ದೀನಿ ಫ್ರೆಂಡ್ಸ್. ಇವತ್ತು ಚೆನ್ನಾಗಿತ್ತು. ಬಟ್ ಎಲ್ಲ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಅಪ್ರೂಪಕ್ಕೆ ಬಂದಿದ್ದಾರೆ ಮನೆಗೆ. ಸೊ ಟೈಮ್ ಫುಲ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ವ್ಲಾಗ್ ಮಾಡಿದ್ದೆ. ಆಲ್ರೆಡಿ ನೋಡಿರ್ತೀರ ನೀವು. ಸೊ ಟಿ ವಿ ಹಾಕ್ಕೊಂಡು ಒಂದು ಗೋಸ್ಟ್ ವ್ಲಾಗ್ಸ್ ನೋಡಿಕೊಂಡು ಸಖತ್ ಫನ್ ಮಾಡಿದ್ವಿ. ಜೊತೆಗೆ ನಮ್ಮ ಮಕ್ಕಳು ಕೂಡ ಬಂದಿದ್ರಲ್ವ. ಸೊ ಹಾಗೆ ಜೊತೆ ಫುಲ್ ಆಟ ಆಡ್ಕೊಂಡು ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬಂದ ತಕ್ಷಣ ಪಾದ ತೊಳ್ದು ಮನೆಯೆಲ್ಲ ಗುಡಿಸಿ ಎಲ್ಲ ಕೆಲಸ ಮಾಡಿಬಿಟ್ಟು ಅಡುಗೆ ಮಾಡಿಬಿಟ್ಟಿದ್ವಿ. ಕಾಲ್ ಮಾಡಿದ್ದೆ ಇವಾಗ, ಎಲ್ಲೋ ಸ್ವಲ್ಪ ದೂರದಲ್ಲಿದ್ದಾರಂತೆ. ಸೊ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಮಾತಾಡ್ಬೇಡೋಣ ಅಂತ ಮಾತಾಡ್ತಿದ್ದೀನಿ ಫ್ರೆಂಡ್ಸ್. ಫ್ಲೇಮ್ಸ್ ಹಾಕಿ ನೋಡೋಣ, ಇದೇ ವ್ಲಾಗಲ್ಲೇ ಹಾಕ್ತೀನಾ ಅಥವಾ ನಾಳೆ ವ್ಲಾಗಲ್ಲಿ ಹಾಕ್ತೀನಾ ಗೊತ್ತಿಲ್ಲ. ಅವ್ರು ಬೇಗ ಊಟ ಮಾಡಿದ ತಕ್ಷಣ ಇಲ್ಲ ಇವತ್ತೇ ಹಾಕಿ ನೋಡೋಣ ಅಂದರೆ ಹಾಕಿ ನೋಡೋಣ ಅಂದ್ಕೊಂಡಿದ್ದೀನಿ. ಫ್ಲೇಮ್ಸ್ ಹಾಕಿದ್ದು ತುಂಬ ವರ್ಷ ಹಿಂದೆ ಫ್ರೆಂಡ್ಸ್ ಹಾಕಿದ್ದೀನಿ ಅಂತ ಅನಿಸುತ್ತೆ. ಆವಾಗ ಹಾಕಿದ್ದೆ. ಬಟ್ ಏನು ಬಂತು, ಮ್ಯಾರೇಜಲ್ಲಿ ಎರಡರಲ್ಲಿ ಒಂದು ಬಂದಿದೆ. ಬಟ್ ಮರ್ತೋಗ್ಬಿಟ್ಟಿದ್ದೀನಿ. ಇವತ್ತು ಹಾಕಿ ನೋಡೋಣ ಅಂತ. ಇದನ್ನು ಎಲ್ಲಿ ಐಡಿಯಾ ಬಂತು ಇದಂತಂದರೆ, ನನಗೆ ಇದು ಯೂಟ್ಯೂಬಲ್ಲಿ ಒಂದು ಶಾರ್ಟ್ ಮೂವೀಸ್ ನೋಡ್ಕೊಂಡಿದ್ವಿ ಫ್ರೆಂಡ್ಸ್ ನಾವು. ಆವಾಗ ಅದರಲ್ಲಿ ಅವಳು ಯಾರೆಲ್ಲ ಲವ್ ಮಾಡ್ತಿದ್ದಾಳೋ ಅವ್ರದ್ದೆಲ್ಲರದ್ದು ಕೂಡ ಲವ್ ಅಂತೀನಿ, ಚಿಚಿ ರಾಂಗ್ ಮ್ಯಾಟ್ರಿಮೋನಿಯಲ್ಲಿ ನೋಡ್ತಾರಂತೆ ಅವರು. ಸೊ ಯಾರಾದರೂ ರಿಕ್ವೆಸ್ಟ್ ಕೊಟ್ಟಾಗ ಅಕ್ಸೆಪ್ಟ್ ಮಾಡೋಕ್ಕಿಂತ ಮುಂಚೆ ಫ್ಲೇಮ್ಸ್ ಹಾಕಿ ನೋಡೋದಂತೆ. ಆ ಫ್ಲೇಮ್ಸ್ ಹಾಕಿದಾಗ ಫ್ರೆಂಡು ಅಥವಾ ಲೈಕ್ ಎನಿಮೀನೋ ಏನಾದರೂ ಬಂದರೆ ಬ್ರದರ್, ಆದರೆ ಬ್ರದರ್ ಅಲ್ಲ ಫ್ರೆಂಡ್ಸ್, ಈ ಥರ ನಾನು ಹೇಳ್ದಲ್ವ, ಅಷ್ಟರಲ್ಲಿ ಏನಾದರೂ ಬಂದರೆ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋದಂತೆ. ಸೊ ಈ ಥರ ಮಾಡ್ತಿದ್ರು. ಆವಾಗ ಅಂದ್ಕೊಂಡೆ ನಾನು, ನಾವು ನೋಡಬೇಕಲ್ಲ ಅಂತಂದ್ಬಿಟ್ಟು. ಸೊ ಅದನ್ನು ಯಾಕೆ ಕಂಟೆಂಟ್ ಮಾಡಬಾರ್ದು ನಾವು ಅಂತ ಅಂದ್ಕೊಂಡು ನಾನು ಮಾಡೋಣ ಅಂದ್ಕೊಂಡೆ ಫ್ರೆಂಡ್ಸ್. ಯೂಟ್ಯೂಬರ್ಸ್ ಎಲ್ಲ ಹಿಂಗೆ ಯೋಚನೆ ಮಾಡೋದು, ಒಂದು ಹಿರುವೆ ಹೋಗ್ತಿದ್ರು ಅದೊಂದು ಕಂಟೆಂಟ್ ಮಾಡೋದನ್ನು ಕಲ್ತ್ಕೋಬೇಕು, ಅದೇ ಟ್ಯಾಲೆಂಟ್. ಸೊ ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಅಂದ್ಕೊಂಡು ಒಂದು ಹೊಸ ಅನುಭವ, ಹೊಸದಲ್ಲ ಫ್ರೆಂಡ್ಸ್, ಹಳೇದೇ. ಬಟ್ ಹಳೇದೇ ಹೊಸದು, ಹೊಸದು ಹಳೇದು, ಹಿಂಗೆ ಕಾಲಚಕ್ರ ತಿರ್ತಾ ಇರುತ್ತೆ ಅನ್ನೋ ಥರ. ಸೊ ಈ ಥರ ಈಗ ಬರಲಿ ಅವ್ರು, ಮತ್ತೆ ನಾವು ನಮ್ಮ ಮೀಟ್ ಮಾಡ್ಕೊಳ್ಳೋಣ. ಚೇರ್ ಬೆಲೆ ಹೇಳಬೇಕು ಫ್ರೆಂಡ್ಸ್, ನೀವು ಚೇರಿನ ಅಮೌಂಟನ್ನು ಹೇಳಬೇಕು. ಈ ಕಲರ್ ತೊಗೊಬಂದಿದ್ದಾರೆ, ಕೊಳ್ಳೆ ಆದರೂ ಕಾಣಲ್ಲ, ಅದಕ್ಕೆ ತೊಗೊಬಂದಿರೋಂಥದ್ದು. ಇಂಟರ್ನೆಟ್ ಹಾಕ್ಸಿದ್ರೆ ಇಂಟರ್ನೆಟ್ ಬರ್ತೈತೆ. ರೆಡ್ಮಿ ಐತಲ್ಲ ನಮ್ಮದು. ನಿನ್ನ ವೈಫೈ ಎಲ್ಲ ವರ್ಕ್ ಆಗ್ಬಿಡಂಗಿದ್ರೆ ಅಷ್ಟು ಹ್ಯಾಂಡ್ ಹೊಡಿ ಆಫ್ ಮಾಡಿದ್ದೆ. ಐಬ್ರೋ ಫ್ಲೇಮ್ಸ್ ಹಾಕಿದ್ದೀವಿ ಯಾವತ್ತು ಒಟ್ಟಿಗೆ. ಇವತ್ತು ಹಾಕೋಣ ಫ್ಲೇಮ್ಸ್ ಊಟ ಆದ್ಮೇಲೆ. ಏನಾದ್ರು ಸ್ಪೆಷಲ್ ಇವತ್ತು? ಹಾಟ್ಸ್ಪಾಟ್ ಆನಲ್ಲಿ ಐತಿಲ್ಲ ನೋಡ್ಕೊ. ಆನಲ್ಲಿ ಐತೆ, ನನ್ನ ಫೋನ್ ಕನೆಕ್ಟ್ ಆಗೈತೆ. ನಿಜವಾಗ್ಲೂ ಹಾಟ್ಸ್ಪಾಟ್ ಆನ್ ಇದ್ರೆ ಇಲ್ಲಿ ತೋರ್ಸೋದೇ ಇಲ್ಲ ನಿನ್ಕ.
ತಲೆ ಏನಾದರೂ ಸ್ವಲ್ಪ ಆಯ್ತಾ ಪೋಸ್ಟರ್ ಕನೆಕ್ಟ್ ಮಾಡಿದ್ರಲ್ಲ, ಹಂಗಿರಲ್ಲ. ಹಾಸ್ಪಿಟಲ್ ಕನೆಕ್ಟ್ ಮಾಡಿದ್ರೆ ಮಾತ್ರನೇ ಅಲ್ಲಿ ಮತ್ತೆ ಬರುತ್ತೆ. ಬೇರೆ ಬೇರೆದೆಲ್ಲ ತೋರಿಸ್ಬೇಕು. ಅದೆಲ್ಲ ಕೊಡುವಿದ್ದೀವಿ ಹಿಂಗೆಲ್ಲ ಬಿಗ್ ಬಾಸ್ ಏ, ಧನರಾಜ್ ಹೋಗಿ ಹಿಂಗೆ ಹೊಡೆದಿದ್ದು. ಹಂಗೆ ನೋಡಿದ ಅವ್ನು ಹೊಡೆಯಕ್ಕೆ ಹೋಗಿದ್ದ ಹಿಂಗೆ 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 ಹಿಂಗಿಡಿ ಹಿಂಗೆ ಹಿಂಗೆ ಅನ್ಕೊಂಡೋಗಿದ್ದೆ. ಸರಿ, ಓಕೆ ಫ್ರೆಂಡ್ಸ್ಗೆ ಹಾಯ್ ಮಾಡೋಣ ನಮ್ಮ ಬ್ಲಾಗ್ಗೆ. ನಮ್ಮ ಬ್ಲಾಗ್ಗೆ ಇವರನ್ನ ಬರಮಾಡ್ತಿದ್ದೀವಿ. ಏನು ವರಬೇಕು ವರಬೇಕು ಊಟನೇ ಇದ್ರೆ ಸಾಯಿಸ್ತಾರೆ. ಕೇಳಿಸ್ತಾ ಇಲ್ಲ ಅಲ್ಲಿ ನಿಂಗೆ ಮಾತಾಡಲ್ಲ. ಊಟನೇ ಇಲ್ಲದ್ರೆ ಸಾಯಿಸ್ತಾರೆ. ಏನು ಮಾಡೋದು ಪಾಪ ನಿನ್ನ ಮನಸ್ಸು ಮುಟ್ಕೊಂಡು ಹೇಳು. ಹೇಳು ಮುಟ್ಕೋ ಫಸ್ಟು ಹೇಳು. ಊಟನೇ ಇಲ್ಲದ್ರೆ ಸಾಯಿಸ್ತಾರೆ. ಸ್ವಲ್ಪನೂ ಮರ್ಯಾದೆನೇ ಇಲ್ಲ ಮಾಡ್ತಾರೆ ಫ್ರೆಂಡ್ಸ್ ಅವರು. ಏನಂತೆ ಕೆಟ್ಟ ಮಾತನ್ನ ಹಂಗಲ್ಲ, ಮರ್ಯಾದೆನೇ ಇಲ್ಲ. ಮರ್ಯಾದೆ? ಮನುಷ್ಯತ್ವ ಇಲ್ಲ. ಸಾರಿ ಫ್ರೆಂಡ್ಸ್, ಮರ್ಯಾದೆ ಇಲ್ಲ, ಮನುಷ್ಯತ್ವ ಬಗ್ಗೆ ನೀನು ಮಾತಾಡ್ತೀಯೋ? ನನಗೆ ಹಕ್ಕಿದೆ. ನನಗೆ ಅಕ್ಕಿ ಇದೆ ಮನೆಗೆ ಊಟ. ಮತ್ತೆ ಆಗ ಹೋಗು ಸುಮ್ಮನೆ ಅನ್ನಿಸ್ಬೇಕು ಬರ ನನಗಿಲ್ಲ. ಇವ್ ಬರ್ಬೇಕಾ ಸೌಂಡ್ ಬರ ತಕೊಂಡ್ಬಿಡಲ್ಲ. ಕಾಪಿ ರೈಟ್ ಬಂದಿದೆ ನೋಡು. ಓಕೆ ಫ್ರೆಂಡ್ಸ್, ಆಯ್ತು ನಾವು ಊಟ ಮಾಡೋಣ. ಊಟ ಏನಂತ ಹೇಳ್ಬಿಟ್ಟು ನೋಡ್ಬೇಕಂತಂದ್ರೆ ನೀವು ವೇಟ್ ಮಾಡಬೇಕು. ಇವತ್ತಂತ ಸ್ಪೆಷಲ್ ಐಟಮ್ ರೆಡಿ ಆಗಿರುವಂಥದ್ದು ಇವರಿಗಾಗಿ. ಇದೇ ನಮ್ಮ ಊಟ. ಆಲ್ರೆಡಿ ಹೇಳಿದ್ದೀನಿ, ಅನ್ನ ರಸ ಅಂತ ಅಂದ್ಬಿಟ್ಟು. ರಸ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಕಲರ್ಫುಲ್ ಆಗಿದೆ ಅಂದ್ಬಿಟ್ಟು. ರಸನ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಂದು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ನೋಡದೆ ಇದ್ದರೆ ಪ್ಲೀಸ್ ಅದನ್ನು ನೋಡ್ಕೊಳ್ಳಿ. ಅದಾದಮೇಲೆ ರೈಸು. ಸೊ ಇದೇ ನಮ್ಮ ಮಧ್ಯಾಹ್ನ ಅಂತೀನಿ ಫ್ರೆಂಡ್ಸ್. ಮಧ್ಯಾಹ್ನನೇ ಅನ್ನ ರಸ ತಿನ್ನೋದು, ಅದಕ್ಕೆ ಮಧ್ಯಾಹ್ನ ಅಂತ ಬರ್ತಿದೆ. ಸೊ ಇದು ನಮ್ಮ ರಾತ್ರಿಯ ಊಟ ರೆಡಿಯಾಗಿರುವಂಥದ್ದು. ಇವಾಗ ಹಾಕ್ಕೊಂಡು ಊಟ ಮಾಡಬೇಕು. ಎಸ್ ಫ್ರೆಂಡ್ಸ್, ಇದು ನಿನ್ನೆ ನೈಟ್ ವ್ಲಾಗ್ ಮಾಡ್ತಾಯಿದ್ದೆ. ಸೊ ಅದು ಕಂಟಿನ್ಯೂಷನ್ ವ್ಲಾಗು ಈ ವ್ಲಾಗ್ ಆಗಿರುತ್ತೆ. ಸೊ ನೈಟ್ ಊಟ ಮಾಡಿದ ಮೇಲೆ ಸ್ವಲ್ಪ ಏನೋ ವರ್ಕ್ ಬಂತು ಅಂದ್ಬಿಟ್ಟು ನಾವು ವ್ಲಾಗೇ ಮಾಡ್ಕೊಂಡಿಲ್ಲ, ಟಿ ವಿ ನೋಡ್ಕೊಂಡು ನಿದ್ದೆ ಮಾಡಿಬಿಟ್ಟು ಹಾಗೆ ಬೆಳಗ್ಗೆ ಎದ್ಬಿಟ್ಟು ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ಇಷ್ಟೇ ಫ್ರೆಂಡ್ಸ್ ಆಗಿದ್ದು. ತಿಂದ ತಕ್ಷಣ ತಟ್ಟೆಗಳು ಒಂದೆರಡು ಇತ್ತು ಅಷ್ಟೇ. ನಾನು ಬಿಟ್ಟರೆ ಪಾತ್ರೆ ಎಲ್ಲ ತೊಳೆದುಬಿಟ್ಟಿದ್ದೆ, ನಿಮಗೆ ಗೊತ್ತು. ಹಾಗಾಗಿ ಒಂದೆರಡು ಪ್ಲೇಟ್ ಇತ್ತು, ತೊಳೆದುಬಿಟ್ಟು ತಿಂದಿರೋದು ಮಾತ್ರನೇ ಇದ್ದಿದ್ದು, ತೊಳೆದ್ಬಿಟ್ಟು ಹಾಗೆ ಮಲ್ಕೊಂಡ್ವಿ. ನಿನ್ನೆ ಅಲ್ಲಿಗೆ ಮುಗಿಸ್ಕೊಂಡಿದ್ವಿ. ಮತ್ತು ನಾನು ಫ್ಲೇಮ್ಸ್ ಹಾಕಿ ನೋಡೋಣ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಇವಾಗ 9 ಗಂಟೆಗೆ ಬರ್ತಾರಂತೆ. ಇವಾಗ 8:15 ಟೈಮು, 8:15 9:15 ಅನಿಸುತ್ತೆ. 8:15 ಟೈಮು. ಸೊ 9 ಗಂಟೆಗೆ ಬರ್ತಾರೆ. ಬಂದ ತಕ್ಷಣ ಯಾವುದೋ ಬಾಡಿಗೆ ಇದ್ದಂತೆ, ನಾಷ್ಟ ಮಾಡ್ಕೊಂಡು ಹಾಗೆ ಹೋಗ್ತಾರಂತೆ. ಆ ಟೈಮಲ್ಲಿ ನನಗೆ ಇವೆಲ್ಲ ಮಾಡೋಕ್ಕಾಗುತ್ತಿಲ್ಲ, ಗೊತ್ತಿಲ್ಲ. ಫ್ಲೇಮ್ಸ್ ಹಾಕಿ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫ್ಲೇಮ್ಸ್ ಹಾಕಿ ನೋಡಲೇಬೇಕು. ಹಾಗಾಗಿ ಇವತ್ತು ಬೆಳಗ್ಗೆ ಫ್ಲೇಮ್ಸ್ ಹಾಕಿ ನೋಡೋಣ ಅಂತ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಹೋಗ್ಬಿಟ್ಟು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ, ಮನೆಯೆಲ್ಲ ಗುಡಿಸಿ, ಬಾಗಿಲು ತೊಳಿಸಿ, ರಂಗೋಲಿ ಹಾಕಿದ್ದೀನಿ. ರಂಗೋಲಿ ಒಂದು ಚಿಕ್ಕದಾಗ ಆಮೇಲೆ ತೋರಿಸ್ತೀನಿ. ಇವಾಗ ಅದಕ್ಕಿಂತ ಮೊದಲು ನಾವು ಫ್ಲೇಮ್ಸ್ ಹಾಕಿ ಹೋಗೋಣ. ಇವತ್ತು ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್, ಮಾಡಿಬಿಡೋಣ ಅಂದ್ಕೊಂಡಷ್ಟೇ ಇಲ್ಲ. ಇದೆಲ್ಲ ನಮ್ಮ ಲೆಕ್ಕ ಬುಕ್ಗಳು ಇಲ್ಲಿ ಹಾಕೋಣ. ಈ ಪೇಜಲ್ಲಿ ಖಾಲಿ ಪೇಜ್ ಫ್ರೆಂಡ್ಸ್, ನೋಡಿ ಏನೂ ಇಲ್ಲ. ಸೊ ಇವಾಗ ನಾವೇನು ಬರ್ಕೋಬೇಕು ಫಸ್ಟು ಅಂತಂದರೆ ಫ್ಲೇಮ್ಸ್ ಅಂತ ಬರ್ಕೊಳ್ಳೋಣ. ಫ್ಲೇಮ್ಸ್ ನೋಡ್ಕೊಡಿ. ಫ್ಲೇಮ್ಸು ಆಯಿತು. ಸೊ ನೆಕ್ಸ್ಟ್ ಇವಾಗ ಭಾಸ್ಕರ್, BHASKAR ಭಾಸ್ಕರ್ ಬರ್ಕೊತೀನಿ. ಭಾಸ್ಕರ್ ಆಯಿತು ಫ್ರೆಂಡ್ಸ್. ನೆಕ್ಸ್ಟು ಭವಾನಿ ಅಂದರೆ ನಾನು. ಇವಾಗ ನಿಮಗೆ ಯಾರಿಗಾದ್ರೂ ಫ್ಲೇಮ್ಸ್ ಮಾಡೋಕ್ಕೆ ಗೊತ್ತಿಲ್ಲ, ಫ್ಲೇಮ್ಸ್ ಮಾಡೋಕ್ಕೆ ಗೊತ್ತಿಲ್ಲ ಅನ್ನೋರಿಗೆ ಇದೊಂದು ಸ್ವಲ್ಪ ಯೂಸ್ಫುಲ್ ಆಗ್ಬೋದು. ಅದು ಹಾಕಿ ನೋಡ್ಬೋದು. ಬಟ್ ಇದನ್ನು ಯಾರೂ ಕೂಡ ಪರ್ಸನಲಿ ತೊಗೋಬಾರ್ದು ಫ್ರೆಂಡ್ಸ್. ಇದರಲ್ಲಿ ಬರೋದೇ ಎನಿಮೀಸ್ ಆಗಿದ್ದರೆ ಅವ್ರು ಎನಿಮೀಸೇ ಆಗಿರ್ತಾರೆ, ಹಾಗೆಲ್ಲ ಇಲ್ಲ. ಬಟ್ ಏನೋ ಒಂಥರ ಕ್ಯೂರಿಯಾಸಿಟಿ ಫ್ಲೇಮ್ಸ್ ಆಡೋದ್ರಲ್ಲಿ. ನಮ್ಮದು ತುಂಬ ಇಷ್ಟ. ಸ್ಕೂಲ್ ಡೇಸಲ್ಲೆಲ್ಲ ಸಕ್ಕದಾಗಿ ಆಡ್ತಾಯಿದ್ವಿ. ಇರೋ ಬರೋದೆಲ್ಲ ಹಾಕೋದು, ಇರೋ ಬರೋದೆಲ್ಲನೂ ಬರೆಯೋದು, ಸಕ್ಕದಾಗಿರೋದು. ಇದನ್ನೇ ಒಂದು ಕೆಲಸ ಆಗಿ ಇಟ್ಕೊಂಬಿಟ್ಟಿದ್ವಿ. ಇನ್ನೊಂದು ಬರ್ತಿದ್ವಿ ಫ್ರೆಂಡ್ಸ್. ಈಗ ಸ್ಟಾಪ್ ಈ ಥರ ಮಾಡ್ಕೊಂಡು ಸ್ಟಾಪ್ ಮಾಡೋದು. 3 ಡಿವೈಡ್ ಮಾಡೋದು. ಲಾಸ್ಟಲ್ಲಿ 1 2 ಬಂದರೆ 2 3 ಬಂದರೆ ಅದಕ್ಕೊಂದು ನಂಬರ್ಸ್ ಇರೋದು ನಮ್ಮ ಹತ್ರ ಬರ್ಕೊಂಡಿರ್ತೀವಿ. ಇಷ್ಟು ಬರ್ತಿದ್ವಿ ಫ್ರೆಂಡ್ಸ್ ಬುಕ್ಕಲ್ಲಿ. ಅಂದರೆ ಅದು ಬಂದರೆ ಏನು, ಅದು ಬಂದರೆ ಏನು ಅಂದ್ಬಿಟ್ಟು ಅವಾಗ ಅದು ಬಂದಾಗೆಲ್ಲ ಇದೊಂದೇ ಹೇಳೋದು. ಇದು ನಿಮ್ಮ ಧ್ವನಿ ಚೆನ್ನಾಗಿದೆ, ನಿಮ್ಮ ಮನಸ್ಸು ಚೆನ್ನಾಗಿದೆ, ನಿಮಗೆ ಮದುವೆ ಆಗುತ್ತದೆ, ಈ ಥರ ಒಂದಷ್ಟು ಬರ್ಕೊತ ಇದ್ವಿ. ಅದನ್ನೇ ಹೇಳೋದು. ಆ ಥರ ಇತ್ತು. ಸೊ ಇದು ನೋಡೋಣ ಫಸ್ಟ್ ಯಾವ ಥರ ಅಂತಂದರೆ ನಮ್ಮ
ಫ್ಲೇಮ್ಸ್ ಅಂತ ಬರ್ಕೋಬೇಕು. ಭಾಸ್ಕರ್ ಭವಾನಿ ಅಂದರೆ ಯಾರು ಹುಡುಗದು ಹುಡುಗಿದ ಹೆಸರು ಬರ್ಕೋಬೇಕು. ಆಮೇಲೆ BHASKAR BHAVANI. ಇವಾಗ 1 2 3 4 5 6 7 8 9 10 11 12 13 14. ಇವಾಗ ನಮ್ಮದು 14 ಬಂತು. 14 ಇವಾಗ ನಾವು ಲೆಕ್ಕ ಹಾಕಿ ಒಂದೊಂದೇ ಏನು ಹೊಡಿತಾ ಹೋಗಬೇಕು. ಇವಾಗ 14 ಆಗಿದೆ, ಕೌಂಟಿಂಗ್ ಆಗಿದೆ. ಇವಾಗ ಹೇಗೆ ಅಂತಂದರೆ ಕಾಣ್ತಿದ್ಯಾ ಫ್ರೆಂಡ್ಸ್? ಇವಾಗ ನೋಡ್ಕೊಳ್ಳಿ. 1 2 3 4 5 6 7 8 9 10 11 12 13 14. ಅಂದರೆ ಇಲ್ಲಿ ಬಂದ ತಕ್ಷಣ ಹೊಡಿಬೇಕು. ನೆಕ್ಸ್ಟ್ ಇಲ್ಲಿಂದ ಕೌಂಟ್ ಮಾಡ್ಕೋಬೇಕು. 1 2 3 4 5 6 7 8 9 10 11 12 13 14. ಈ ಥರ ಫ್ರೆಂಡ್ಸ್. ಇಲ್ಲಿ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ. ಮೇ ಬಿ ಉಲ್ಟಾ ಕಾಣಿಸ್ತಿದೆ ನಿಮಗೆ ಅಂತ ಅನಿಸುತ್ತೆ. ಇದೊಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ಇಲ್ಲಿ ಹೊಡೆದಾಗಿದೆ. ಮತ್ತು ನೆಕ್ಸ್ಟ್ ಫಸ್ಟಿಂದ ಇಲ್ಲಿಗೆ 1 2 3 4 5 6 7 8 9 10 11 12 13 14. ಇಲ್ಲಿ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ. ನನಗೆ ಅಟ್ರಾಕ್ಷನ್ನ ಹೊಡಿಬೇಕಿತ್ತು, ಬಟ್ ಮ್ಯಾರೇಜ್ ನೋಡ್ಬಿಟ್ಟಿದ್ದೀನಿ. ನನಗೆ ವಿಡಿಯೋನ ಮತ್ತೆ ರಿಪ್ಲೈ ಮಾಡಿ ನೋಡಿದ್ರೆ ಗೊತ್ತಾಗಿದ್ದು ಈ ಥರ ಮಿಸ್ಟೇಕ್ ಆಗಿದೆ ಅಂದ್ಬಿಟ್ಟು. ಸೊ ನೋಡಿ ಪೂರ್ತಿ ಕೊನೆ ತನಕ. ಬಟ್ ನನಗೆ ಇಲ್ಲಿ ಮ್ಯಾರೇಜ್ ಬರಬೇಕಿತ್ತು, ಅಟ್ರಾಕ್ಷನ್ ಹೊಡಿಬೇಕಿತ್ತು. ಏನಿದು 1 2 3 4 5 6 7 8 9 10 11 12 13 14. ಅಂದರೆ ಅಟ್ರಾಕ್ಷನ್ನು. ಓ ಮೈ ಗಾಡ್. 1 2 3 4 5 6. ನಾನು ಫ್ಲೇಮ್ಸ್ ಮಾಡಿ ನೋಡಿದ್ದೀನಿ ತುಂಬ ಸಲ. ಅದು ಮ್ಯಾರೇಜ್ ಅಂತ ಬಂದಿದೆ. ಬಟ್ ವಿಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ಗೊತ್ತಾಗ್ದಿರೋ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಆದರೆ ನಂದು ಮ್ಯಾರೇಜ್ ಬರುತ್ತೆ, ಅಟ್ರಾಕ್ಷನ್ ಅಲ್ಲ. ಅಟ್ರಾಕ್ಷನ್ ಲವ್ ಅಲ್ಲ, ಅಟ್ರಾಕ್ಷನ್ನು. ಸೊ ಅಟ್ರಾಕ್ಷನ್ ನಮ್ಮದು ಮ್ಯಾರೇಜ್ಗೂ ತಗೊಂಡ್ಬಿಟ್ಬಿಟ್ಟಿದೆ. ಸೊ ನಮ್ಗೆ ಬಂದಿರೋದು ಅಟ್ರಾಕ್ಷನ್ ಫ್ರೆಂಡ್ಸ್. ನಾನು ಸ್ಕೂಲ್ ಡೇಸಲ್ಲಿ ಒಂದ್ಸರಿ ಫ್ಲೇಮ್ಸ್ ಆಡಿದ್ದೆ ಫ್ರೆಂಡ್ಸ್. ಆವಾಗ ಬಂದಿದ್ದು ಬಂದುಬಿಟ್ಟು ಮ್ಯಾರೇಜು ಲವ್ವರು ಯಾವುದೋ ಬಂದಿತ್ತು. ಸ್ಕೂಲ್ ಡೇಸ್ ಅಂತೀನಿ, ಸಾರಿ ಕಾಲೇಜ್ ಡೇಸಲ್ಲಿ. ಬಟ್ ಇವತ್ತು ನಮ್ಮದು ಅಟ್ರಾಕ್ಷನ್ ಅಂತ ಬಂದಿದೆ. ಅಟ್ರಾಕ್ಷನ್ ಅಂದರೆ ಗೊತ್ತಲ್ಲ, ಒಬ್ಬರು ನೋಡಿದ ತಕ್ಷಣ ವಾವ್ ಅಂತ ಅನಿಸುತ್ತಲ್ಲ, ಅದೇ ಒಂದು ಅಟ್ರಾಕ್ಷನ್ನು. ಅಟ್ರಾಕ್ಷನ್ ಅಂತಾರಲ್ಲ, ಸೊ ಆ ಥರದ್ದು ಬಂದಿದೆ ನಮಗೆ. ನಮ್ಮದು ಮದುವೆ ಆಗಿ ಇನ್ನು ಲೈಫೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವಾಗ ಅಟ್ರಾಕ್ಷನ್ ಅಂತ ಬರ್ತಿದೆ. ಬಟ್ ಇಟ್ಸ್ ಓಕೆ, ಚೆನ್ನಾಗಿದೆ ಫ್ರೆಂಡ್ಸ್. ಈ ಥರ ಫ್ಲೇಮ್ಸ್ ಆಡೋದು. ನಿಮಗೆ ಯಾರಿಗೆಲ್ಲ ಫ್ಲೇಮ್ಸ್ ಆಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ನಮ್ಮ ಫ್ಲೇಮ್ಸ್ ಕೆಲಸ ಇವತ್ತಿಗೆ ಇಲ್ಲಿಗೆ ಮುಗೀತು. ನೆಕ್ಸ್ಟು ವಾಟ್ ಐ ಆಮ್ ಡೂಯಿಂಗ್ ಅಂತಂದರೆ ಫ್ರೆಂಡ್ಸ್, ನಿಮಗೆ ರಂಗೋಲಿ ತೋರಿಸ್ಬೇಕು. ರಂಗೋಲಿ ತೋರಿಸಿದ ಆದಮೇಲೆ ನಿನ್ನೆ ನೈಟ್ ರಸ ಮಾಡಿದೆ. ಸೊ ರಸನೂ ಇದೆ ಫ್ರೆಂಡ್ಸ್. ಅದಕ್ಕೆ ರೈಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇನ್ನೂ ರೈಸ್ ಮಾಡಿಲ್ಲ, ಅದು ಸ್ವಲ್ಪ ಎಗ್ಗಿದೆ. ಸೊ ಹಂಗಾಗಿ ಮೊಟ್ಟೆ ಬೇಯಿಸ್ಬಿಟ್ರೆ ಇವತ್ತಿನ ಟಿಫನ್ ಮುಗಿದ್ಬಿಡುತ್ತೆ. ಸೊ ಇಷ್ಟ ಫ್ರೆಂಡ್ಸ್. ಇವತ್ತು ಫೇಸ್ಬುಕ್ ಎಲ್ಲ ಹಾಕ್ಕೊಂಡು ಅಂದ್ಕೊಂಡೆ. ಇವತ್ತು ಬೆಳಗ್ಗೆನೇ ನಂಗೆ ಟೈಮು ಇಲ್ಲ. ಇದಾದಮೇಲೆ ಮತ್ತೆ ವ್ಲಾಗ್ ಮಾಡೋಣ, ಏನು ಎತ್ತ ನೋಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡೋಣ. ಮತ್ತು ಇನ್ನೊಂದು ವಿಚಾರ ಹೇಳಬೇಕು. ನಾನು ತಮ್ನೇಲ್ ಮಾಡೋದನ್ನು ಮಾಡ್ತಿದ್ದೀನಿ. ಅಂದರೆ ಯೂಟ್ಯೂಬ್ ತಮ್ನೇಲನ್ನು ರೆಡಿ ಮಾಡಿಕೊಡ್ತೀನಿ. ಜಸ್ಟ್ ತುಂಬ ಕಮ್ಮಿ ಪ್ರೈಸಲ್ಲಿ ಮಾಡಿಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಎಷ್ಟು ಅಂತಂದರೆ ನಾನು ಬೇರೆ ಕಡೆ ಎಲ್ಲ ಕೇಳಿಬಿಟ್ಟಿದ್ದೀನಿ ಆಲ್ರೆಡಿ. ಬೇರೆ ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು ಅಥವಾ ಬೇರೆ ಐಡಿಗಳಲ್ಲಾಗಿರ್ಬೋದು ಕೇಳಿದ್ದೀನಿ. ನಿಮ್ಗೆ ಯಾವ ಥರ ಬೇಕು ಅಂತಂದ್ಬಿಟ್ಟು ಸ್ಕ್ರೀನ್ಶಾಟ್ ಮಾಡಿ ಕಳಿಸ್ಬೇಕು ನನಗೆ. ಲೈಕ್ ಈ ಥರ ಬೇಕು ಸಿಸ್ಟರ್ ಅಂತ ಹೇಳಿದ್ರೆ ಮಾಡಿಕೊಡ್ತೀನಿ. ನನ್ನ ಚಾನಲಲ್ಲಿ ತುಂಬ ತಮ್ನೇಲ್ಸ್ ಎಲ್ಲ ಹಾಕಿದ್ದೀನಿ. ಆ ಥರ ಬೇಕು ಆದರೂ ಮಾಡಿಕೊಡ್ತೀನಿ. ಹಂಗಿಲ್ಲ ಅಂತಂದರೆ ಬೇಸಿಕ್ ತಮ್ನೇಲ್ಸು, ತುಂಬ ಅಡ್ವಾನ್ಸ್ಡ್ ಎಲ್ಲ ನನಗೆ ಬರಲ್ಲ. ಅಂದರೆ ಕಲ್ತಿದ್ದೀನಿ, ಬಟ್ ಅಷ್ಟು ಮಾಡೋಷ್ಟು ಟೈಮ್ ನನಗಿಲ್ಲ. ಬಿಕಾಸ್ ನನ್ನ ಚಾನಲಲ್ಲೇ ಎಡಿಟಿಂಗ್ ವರ್ಕ್ ಎಲ್ಲ ಇರುತ್ತೆ ನನಗೆ. ಹಾಗಾಗಿ ಯಾರಿಗಾದ್ರು ಬೇಸಿಕ್ ತಮ್ನೇಲ್ ಬೇಕಿದ್ರೆ ನನಗೆ ಕಾಂಟ್ಯಾಕ್ಟ್ ಲೈಕ್ ನಂದು ಇನ್ಸ್ಟಾ ID ಕೊಡ್ತೀನಿ ಕೆಳಗಡೆ. ಇನ್ಸ್ಟಾ ID ಕೂಡ ನೀವು ಮೆಸೇಜ್ ಮಾಡ್ಬೋದು, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಇನ್ಸ್ಟಾ ID ಇದೆ. ಅದಕ್ಕೆ ಬಂದು ಮೆಸೇಜ್ ಮಾಡಿದ್ರೆ ನನ್ನ ಪರ್ಸ್ನಲ್ ನಂಬರ್ ಕೊಡ್ತೀನಿ. ಅಲ್ಲೇ ನೀವು ನಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ತಮ್ನೇಲ್ಗೆ ಓನ್ಲಿ 30 ರೂಪೀಸ್ ತೊಗೊತೀನಿ ಸಿಸ್ಟರ್ಸ್ ಅಂತೀನಿ ಫ್ರೆಂಡ್ಸ್. ಎಲ್ರಿಗೂ ಯಾರಿಗಾದ್ರು ತಮ್ನೇಲ್ಸ್ ಬೇಕು. ತುಂಬ ಜನ ಕೇಳ್ತಾರೆ ಸಿಸ್ಟರ್ ನೀವು ಯಾವ ಥರ ತಮ್ನೇಲ್ ಮಾಡ್ತೀರಾ, ಯಾವ ಥರ ಎಡಿಟಿಂಗ್ ವರ್ಕ್ ಮಾಡ್ತೀರಾ ಅಂತ. ಎಡಿಟಿಂಗ್ ವರ್ಕು ಮಾಡ್ಕೊಡ್ಬೋದು. ಬಟ್ ನನಗೆ ಇವಾಗ ವೈಫೈ ಇಲ್ಲದಿರೋ ಕಾರಣ ನೀವು ವೀಡಿಯೋ ಸೆಂಡ್ ಮಾಡಿ ಅದನ್ನ ಡೌನ್ಲೋಡ್ ಮಾಡಿ ಮತ್ತು ನಾನು ಎಡಿಟ್ ಮಾಡಿ ನಿಮಗೆ ಕಳಿಸೋದು ತುಂಬ ಕಷ್ಟ ಆಗಿಬಿಡುತ್ತೆ. ಬಟ್ ನಾನು ತಮ್ನೇಲ್ ರೆಡಿ ಮಾಡ್ಕೊಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಓನ್ಲಿ 30 ರೂಪೀಸ್ ಫ್ರೆಂಡ್ಸ್. ಒಂದೇ ತಮ್ನೇಲ್ಗೆ 30 ರೂಪಾಯಿ ಚಾರ್ಜ್ ಮಾಡ್ತಿದ್ದೀನಿ ಅಷ್ಟೇ. ಇದು ಫಸ್ಟ್ ಇವಾಗ ಬರ್ತಿದೆ. ಮಾಡೋಣ, ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗ್ಬೋದು. ನನಗೂ ಸ್ವಲ್ಪ ಯಾವುದೇ ರೀತಿ ಒಂದು 2 ರೂಪಾಯಿ ನನಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಒಂದು ತಮ್ನೇಲ್ ಮಾಡೋಕ್ಕೆ 1 ಅವರ್ ತೊಗೊಳ್ತೆ ಫ್ರೆಂಡ್ಸ್ ನನಗೂ. ಸೊ ಹಾಗಾಗಿ 30 ರೂಪೀಸ್ ಅಷ್ಟೇ ಚಾರ್ಜ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾರಿಗಾದ್ರು ಈಸಿ ಅಂತೀನಿ. ನಿಮ್ಗೆ ಯಾರಿಗಾದ್ರು ಈಸಿಯಾಗಿ ತಮ್ನೇಲ್ ಮಾಡಿಸ್ಬೋದು. ಬೇರೆಯವ್ರ ಹತ್ರ ನಮಗೆ ರಿಸ್ಕ್ ತೊಗೊಳೋದು ಬೇಡ ಅನ್ನೋರು ಪ್ಲೀಸ್ ನನಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ವಿಚಾರ. ಇದನ್ನು ತಿಳಿಸ್ಬೇಕು. ನೆನ್ನೆಯಿಂದ ಹೇಳ್ಕೊಂಡಿದ್ದೆ ಹೇಳೋಣ ಅಂದ್ಕೊಂಡು ಟೈಮೇ ಸಿಕ್ಕಿಲ್ಲ. ನಾವು ಅಂದ್ಕೊಳ್ಳೋದೇ ಒಂದು ಡೇ ಹೋಗೋದೇ ಇನ್ನೊಂಥರ ಎಲ್ಲಿ ಹೇಳೋದು ಹೇಳಿ. ಸೊ ನಮ್ಮ ರಂಗೋಲಿ ತೋರಿಸ್ಬಿಟ್ಟು ಸಿಂಪಲಾಗಿ ನಿಮಗೆ ನಾನು ಇವತ್ತು ವ್ಲಾಗ್ನ ಮುಗಿಸ್ಕೊತಿದ್ದೀನಿ. ಇಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್.
ಈ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡಿರ್ತೀನಿ ಸೆಲ್ಫಿ ಕ್ಯಾಮ್ರಾ, ಮತ್ತು ಹಾಗೆ ಹೋಗಿ ಬಾರ್ಲ ಹಾಕಿರ್ತೀನ, ಕಾಣಿಸಿರುತ್ತೋ ಇಲ್ಲೋ ಅಂತ ಅಂದ್ಕೊಂಡಿರ್ತೀನಿ. ಸೊ ಇಲ್ಲಿಗೆ ವ್ಲಾಗ್ನ ಮುಗಿಸ್ಕೊತಿದ್ದೀನಿ ಫ್ರೆಂಡ್ಸ್. ಐ ಹೋಪ್ ನಿಮ್ಗೆ ಇವತ್ತಿನ ವೀಡಿಯೋ ಯೂಸ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ, ಚೆನ್ನಾಗಿದೆ ಅಂತ ಅಂದ್ಕೊಂಡು ಸ್ವಲ್ಪ ಅದು ಇಷ್ಟ ಆಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವೀಡಿಯೋನ ಲೈಕನ್ನು ಮಾಡಿ. ನೀವು ಮಾಡೋ ಸಬ್ಸ್ಕ್ರೈಬ್ ಲೈಕು ಜಾಸ್ತಿ ಮೋಟಿವೇಟ್ ಸಿಗುತ್ತೆ, ಇನ್ನೂ ಜಾಸ್ತಿ ವೀಡಿಯೋಗಳನ್ನ ಮಾಡೋದಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾಳೆ ಹೇಳ್ತೀನಿ, ಅದನ್ನ ಟೇಕ್ ಕೇರ್ ಆ್ಯಂಡ್ ಬಾಯ್.